ಪ್ರದೀಪ್ ಈಶ್ವರು 23 ಎಲೆಕ್ಷನಲ್ಲಿ ಗೆಲ್ಲಕ್ಕೆ ಕಾರಣ ನಾನೇ, ನಾನು ಬರ್ಕೊಳಕ್ಕಾಗಲ್ಲ ಅಂತ ಪ್ರದೀಪ್ ಈಶ್ವರ್ ಹೇಳಿ. ಪ್ರದೀಪ್ ಈಶ್ವರ್ ಅದು ಎಲ್ಲೇ ಇರಲಿ, ಆಕಾಶದಲ್ಲಿರಲಿ ಭೂಮಿಯಲ್ಲಿರಲಿ, ನಾನೇ ಉಳ್ಕೊಂಡೋಗಿ ಚಪ್ಪೆ ಹೊಡಿತೀನಿ. ಏನು ಕಿತ್ಕೊಳಕ್ಕಾಗಲ್ಲ ಅಂತ ಪ್ರದೀಪ್ ಈಶ್ವರ್ ಹೇಳಿ. ಪ್ರದೀಪ್ ಈಶ್ವರ್ ಅದು ಎಲ್ಲೇ ಇರಲಿ, ಆಕಾಶದಲ್ಲಿರಲಿ ಭೂಮಿಯಲ್ಲಿರಲಿ, ನಾನೇ ಉಳ್ಕೊಂಡೋಗಿ ಚಪ್ಪೆ ಹೊಡಿತೀನಿ. ಡಿ ಕೆ ಶಿವರ ಬಗ್ಗೆನೇ ಹೇಳ್ತೀನಿ. ಡಿ ಕೆ ಶಿವಕುಮಾರ್ಗೆ ಕೂದಲು ತೋರಿಸ್ಬಿಟ್ಟು, ಓಕೆನಾ, ಏನು ಕಿತ್ಕೊಳಕ್ಕಾಗಲ್ಲ ಅಂತ ಪ್ರದೀಪ್ ಈಶ್ವರ್ ಹೇಳಿ. ಪ್ರದೀಪ್ ಈಶ್ವರ್ ಅದು ಎಲ್ಲೇ ಇರಲಿ, ಆಕಾಶದಲ್ಲಿರಲಿ ಭೂಮಿಯಲ್ಲಿರಲಿ, ನಾನೇ ಉಳ್ಕೊಂಡೋಗಿ ಚಪ್ಪೆ ಹೊಡಿತೀನಿ. ಕುಮಾರಣ್ಣನ ಅನುಯಾಯಿಗಳು ಕುಮಾರಣ್ಣ ಥರನೇ ಸಾಫ್ಟ್ ಇರಬೇಕು. ಮೋಸ್ಟ್ಲಿ ಹೋದವ್ರಿಗೆಲ್ಲ ಬ್ರದರ್ ಅಂತ ಮಾತಾಡ್ತಾರಲ್ಲ, ಅವರು ಸಾಫ್ಟ್ ಇದ್ದಾರೆ. ಅದಕ್ಕೆ ಆ ದುಃಖ ತಡ್ಕೊಳಕ್ಕಾಗದೆ ಮೋಸ್ಟ್ಲಿ ಬರೀ ಚಪ್ಪಲಿಯಲ್ಲಿ ಹಾಕಿದ್ದಾರೆ ಅಷ್ಟೇ, ಬಿಸಾಡಿದ್ದಾರೆ ಅಷ್ಟೇ, ಆ ದುಃಖ ತಡಿಲಾರ್ದೆ. ಶಾಸಕ ಪ್ರದೀಪ್ ಈಶ್ವರ್ ಅವರು ಕುಮಾರಣ್ಣನ ಬಗ್ಗೆ ಆಡಿರುವ ಮಾತುಗಳನ್ನು ಡಿಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡಿದರೆ ಹುಡುಕಿಕೊಂಡು ಹೋಗಿ ಚಪ್ಪಲಿಯಲ್ಲಿ ಹೊಡೆಯುತ್ತೇನೆ ಎಂದು ಮಾಲೂರಿನ ವರದರಾಜು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಕೂದಲು ತೋರಿಸಿ ಏನು ಕಿತ್ತುಕೊಳ್ಳಲು ಆಗಲ್ಲ ಎಂದು ಪ್ರದೀಪ್ ಈಶ್ವರ್ ಅವರು ಹೇಳಲಿ. ಭೂಮಿ ಮೇಲಿರಲಿ ಆಕಾಶದಲ್ಲಿರಲಿ ಹುಡುಕಿಕೊಂಡು ಹೋಗಿ ಚಪ್ಪಲಿಯಲ್ಲಿ ಹೊಡೆಯುತ್ತೇನೆ, ಹುಡುಕಿಕೊಂಡು ಹೋಗಿ ಚಪ್ಪಲಿಯಲ್ಲಿ ಹೊಡೆಯುತ್ತೇನೆ ಎಂದು ಓಪನ್ ಆಗಿ ಹೇಳುತ್ತಿದ್ದೇನೆ. ಅವರಿಗೊಂದು ಕಾನೂನು, ಇವರಿಗೊಂದು ಕಾನೂನು ಇಲ್ಲ, ಹಿರಿತನಕ್ಕೆ ಒಂದು ಬೆಲೆ ಇಲ್ವಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಪ್ರೊಫೆಷನ್ ತಗೊಳ್ಳಿ, ಯಾವುದೇ ಪ್ರೊಫೆಷನ್ನು, ಪೊಲಿಟಿಕಲ್ ತಗೊಳ್ಳಿ, ಒಂದು ಸ್ವಲ್ಪನಾದರೂ ಕಿಂಚಿತ್ತಾದರೂ ಜವಾಬ್ದಾರಿ ಮತ್ತು ಸೀನಿಯರಿಟಿ ಜೂನಿಯರಿಟಿ ಅನ್ನೋದು ಇರಬೇಕು ಮನಸ್ಸಲ್ಲಿ. ಈಗ ನೀವು ನೋಡಿರ್ತೀರ ಇಷ್ಟು ದಿವಸ ಏನಾಗ್ತಿದೆ ಅಂತ. ಇವರು ನಮ್ಮ ಯತ್ನಾಳು ಎಷ್ಟು ಸೀನಿಯರು, ಅಂಥ ಸೀನಿಯರ್ಗೆ ಹೋಗೋ ಬಾರೋ ಕೋತಿ ಮಂಗ ಮತ್ತೊಂದು ಇನ್ನೊಂದು ಇದನ್ನು ಬೀದಿಯಲ್ಲಿ ಮೀಡಿಯಾ ಮುಂದೆ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಅವರ ಮನಸ್ಥಿತಿ ಹೇಗಿದೆ ಇದನ್ನು ಒಂದು ಅರ್ಥ ಮಾಡ್ಕೋಬೇಕು. ಮುಖ್ಯಮಂತ್ರಿಗಳು ಒಂದು ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಬೇರೆ ಪಾರ್ಟಿ ಸೀನಿಯರ್ಸ್ಗೆ ಇವತ್ತೇನು ರೆಸ್ಪೆಕ್ಟ್ ಅವ್ರು ಕೊಡ್ತಾ ಇದ್ದಾರೆ, ನಾಳೆ ನನಗೂ ಅದೇ ಕೊಡೋದು ಅಂತ ಅವ್ರು ಅರ್ಥ ಮಾಡ್ಬೇಕು. ಅದೇ ರೀತಿ ಮೊನ್ನೆ ಒಂದು ವಿಷಯ ಆಯಿತು, ಯಾವುದು ಕೆಂಪೇಗೌಡ ಜಯಂತಿ ದಿವಸ ವಿಷಯ ಆಯಿತು. ಈಗ ಅಲ್ಲಿ ಒಂದು ಆಚರಣೆ ಏನು, ಓಕೆ ಕೆಂಪೇಗೌಡ ಮಾಡಿದ್ರು, ಅವರು ಗೌಡ್ರು ಮಾಡಿದ್ರು, ಇವರು ಬಂದರು ಅಂತ ಏನೇನೋ ಅದು ಜಾತಿ ತೆಗೆದ್ರು. ಅಲ್ಲಿ ಅದು ಜಾತಿ ಕಾರಣ ಅಲ್ಲ. ಕೆಂಪೇಗೌಡ ಜಯಂತಿ ಅಲ್ಲದೆ ಇನ್ನು ಬೇರೆ ಯಾವುದೋ ಜಯಂತಿ ಆಗಿದ್ರು ಅವತ್ತಿನ ದಿವಸ ಅದು ಆಗ್ತಾಯಿತ್ತು. ಏನಕ್ಕೆ ಹೇಳಿ, ಅದಕ್ಕೆ ಮುಂಚೆ ಏನು ಮಾಡಿದರು, ಅದೇ ಕುಮಾರಸ್ವಾಮಿ ಅವರು 2 ಸಾರಿ CM ಆಗಿರ್ತಕ್ಕಂಥವ್ರು, ಅವರು ಆ CM ಕುರ್ಚಿ ಅನುಭವಿಸಿರ್ತಕ್ಕಂಥವ್ರು, ಅಂಥ CM ಆಗಿರೋರು ನೀನು ಹೋಗೋ ಬಾರೋ ಅಂತ ಹೇಳೋದಾಗಲಿ, ಕೂದಲು ತೋರಿಸೋದಾಗಲಿ, ತೊಡೆ ತಟ್ಟೋದಾಗಲಿ, ಭುಜ ತಟ್ಟೋದಾಗಲಿ ನೀನು ಮಾಡಿದ್ರೆ ಅವರ ಅನುಯಾಯಿಗಳು ಅವ್ರಿಗೂ ಅಂಧಭಕ್ತಿದ್ದೇ ಇರ್ತಾರೆ, ಪ್ರತಿಯೊಬ್ಬರಿಗೊಬ್ಬರು ಇರ್ತಾರೆ ಅಲ್ವಾ. ಪ್ರದೀಪ್ ಈಶ್ವರ್ಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅಟ್ಲೀಸ್ಟ್ ಕುಮಾರಣ್ಣನ ಅನುಯಾಯಿಗಳು ಕುಮಾರಣ್ಣ ಥರನೇ ಸಾಫ್ಟ್ ಇರಬೇಕು. ಮೋಸ್ಟ್ಲಿ ಹೋದವ್ರಿಗೆಲ್ಲ ಬ್ರದರ್ ಅಂತ ಮಾತಾಡ್ತಾರಲ್ಲ, ಅವರು ಸಾಫ್ಟ್ ಇದ್ದಾರೆ. ಅದಕ್ಕೆ ಆ ದುಃಖ ತಡ್ಕೊಳಕ್ಕಾಗದೆ ಮೋಸ್ಟ್ಲಿ ಬರೀ ಚಪ್ಪಲಿಯಲ್ಲಿ ಹಾಕಿದ್ದಾರೆ ಅಷ್ಟೇ, ಬಿಸಾಡಿದ್ದಾರೆ ಅಷ್ಟೇ, ಆ ದುಃಖ ತಡಿಲಾರ್ದೆ. ಇದೇ ಮಾತು ಅದೇ ಪ್ರದೀಪ್ ಈಶ್ವರ್ ಏನಾದ್ರೂ ಇವತ್ತು ನಾನು ಮೊದಲೇ ಹೇಳಿದ್ದೀನಿ, ನಾನು ಡಿ ಕೆ ಶಿವಕುಮಾರ್ಗೂ ಅನುಯಾಯಿನೇ, ಪ್ರಿಯಾಂಕ್ ಖರ್ಗೆಗೂ ಅನುಯಾಯಿನೇ, ಪರಮೇಶ್ವರ್ಗೆ ಅನುಯಾಯಿನೇ. ಇವು 3 ಜನ ನಮ್ಮ ರಾಜ್ಯನ ನಡೆಸ್ತಾ ಇದ್ದಾರೆ, ನಾನು ಅನುಯಾಯಿನೇ, ಒಪ್ಕೊತೀನಿ. ಅದೇ ಪ್ರದೀಪ್ ಈಶ್ವರು ಅದನ್ನ ಹೇಳ್ತಾನೆ, ದಮ್ಮು ತಾಕೋತಂತಾರಲ್ಲ, ತೊಡೆ ತಟ್ಟೋದು ಭುಜ ತಟ್ಟೋದು ಇದೆಯಲ್ಲ, ಡಿ ಕೆ ಶಿವಕುಮಾರ್ಗೆ ಕೂದಲು ತೋರಿಸ್ಬಿಟ್ಟು ಏನು ಕಿತ್ಕೊಳಕ್ಕಾಗಲ್ಲ ಅಂತ ಹೇಳಿ, ಪ್ರಿಯಾಂಕ್ ಖರ್ಗೆಗೆ ಕೂದಲು ತೋರಿಸ್ಬಿಟ್ಟು ಏನು ಕಿತ್ಕೊಳಕ್ಕಾಗಲ್ಲ ಅಂತ ಹೇಳಿ, ಪರಮೇಶ್ವರ್ಗೆ ಸಿದ್ದರಾಮಯ್ಯನವ್ರಿಗೆ ಕೂದಲು ತೋರಿಸ್ಬಿಟ್ಟು ನಂದೇನು ಕಿತ್ಕೊಳಕ್ಕಾಗಲ್ಲ ಅಂತ ಹೇಳಿ ಹೇಳೋಕ್ಕಾಗತ್ತಾ? ಹೇಳಿದ್ರೆ ಬಿಡ್ತಾರಾ? ಬಿಡಲ್ಲ. ಇವಾಗ ಇನ್ನೊಂದು ಸಾರಿ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು. ಇವಾಗ ಮೋದಿಯವ್ರ ಬಗ್ಗೆ ಹೇಳಲ್ಲ, ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳಲ್ಲ, ಡಿ ಕೆ ಶಿವ್ರ ಬಗ್ಗೆನೇ ಹೇಳ್ತೀನಿ. ಡಿ ಕೆ ಶಿವಕುಮಾರ್ಗೆ ಕೂದಲು ತೋರಿಸ್ಬಿಟ್ಟು, ಓಕೆನಾ, ಏನು ಕಿತ್ಕೊಳಕ್ಕಾಗಲ್ಲ ಅಂತ ಪ್ರದೀಪ್ ಈಶ್ವರ್ ಹೇಳಿ. ಪ್ರದೀಪ್ ಈಶ್ವರ್ ಅದು ಎಲ್ಲೇ ಇರಲಿ, ಆಕಾಶದಲ್ಲಿರಲಿ ಭೂಮಿಯಲ್ಲಿರಲಿ, ನಾನೇ ಉಳ್ಕೊಂಡೋಗಿ ಚಪ್ಪೆ ಹೊಡಿತೀನಿ. ಇದೇ ಓಪನ್ ಆಗಿ ಹೇಳ್ತಾ ಇದ್ದೀನಿ. ಹೇಳಿ ನೋಡೋಣ ಡಿ ಕೆ ಶಿವಕುಮಾರ್ ಬಗ್ಗೆ. ನಾನು ಡಿ ಕೆ ಶಿವಕುಮಾರ್ ಅಂದರೆ ನನಗೆ ಇಷ್ಟ ಅಷ್ಟೇ, ನಾನು ಹೇಳ್ತಿರೋದು. ಮಾಡಲಿ ನೋಡೋಣ. ಯಾಕೆ ಅವ್ರಿಗೊಂದು ಕಾನೂನು, ಇವ್ರಿಗೊಂದು ಕಾನೂನು ಇದೆಯಾ? ಸಂವಿಧಾನ ಒಂದೇ ಇದೆ, ಕಾನೂನು ಒಂದೇ ಇದೆ. ಒಂದು ಸೀನಿಯರಿಟಿ, ಒಂದು ಜೂನಿಯರಿಟಿ, ನಾವು ಮುಖ್ಯಮಂತ್ರಿ ಅನ್ನೋದಕ್ಕೊಂದು ಬೆಲೆ ಇಲ್ವಾ? ಅಲ್ಲಿ ಏನು ಬೇಕಾದರೂ ಹೇಳ್ಬೋದಾ? ಈಗ ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಿರೋದು. ಶಾಸಕನಾದವನಿಗೆ ಜವಾಬ್ದಾರಿ ಇರಬೇಕು, ಮಾತಿನ ಮೇಲೆ ಹಿಡಿತಾ ಇರಬೇಕು. ಯತ್ನಾಳ್ರಂತಹ ಹಿರಿಯ ನಾಯಕರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ಹಿರಿಯರ ಬಗ್ಗೆ ಆತನಿಗೆ ಪರಿವೇ ಇಲ್ಲ. ಕೆಂಪೇಗೌಡರ ಜಯಂತಿ ದಿನ ಜಾತಿ ವಿಚಾರ ತೆಗೆದಿದ್ದಾರೆ.
2 ಬಾರಿ ಮುಖ್ಯಮಂತ್ರಿಯಾಗಿದ್ದ ನಾಯಕ ಕುಮಾರಸ್ವಾಮಿಯವರ ಬಗ್ಗೆ ಮಾತನಾಡಿ, ಮಾರನೇ ದಿನವೇ ಬಂದರೆ ಅವರ ಬೆಂಬಲಿಗರು ಹೀಗೆ ಮಾಡಿದ್ದಾರೆ. ಕುಮಾರಸ್ವಾಮಿಯವರ ಬಗ್ಗೆ ಮಾತನಾಡಿದ ಪ್ರದೀಪ್, ಡಿಕೆ ಶಿವಕುಮಾರ್ ಅವರ ಬಗ್ಗೆ ಮಾತನಾಡಿದರೆ ಪ್ರಿಯಾಂಕ ಖರ್ಗೆ, ಪರಮೇಶ್ವರ್, ಸಿದ್ದರಾಮಯ್ಯ ಬಗ್ಗೆ ಮಾತನಾಡಲಿ ನೋಡೋಣ ಎಂದು ಸವಾಲು ಹಾಕಿದರು. ಇನ್ನು ಅಬ್ದುಲ್ ಕಲಾಂ ಅವರನ್ನು ರಾಷ್ಟ್ರಪತಿ ಮಾಡಿದ್ದು ಕಾಂಗ್ರೆಸ್ ಎಂದು ಅದೇ ಶಾಸಕ ಪ್ರದೀಪ್ ಈಶ್ವರ್ ಬಹಿರಂಗವಾಗಿ ಸುಳ್ಳು ಹೇಳಿದ್ದಾನೆ. ಇಂತಹ ಸುಳ್ಳುಗಳನ್ನು ಹೇಳಿಕೊಂಡೇ ಕಾಲ ಕಳೆಯುತ್ತಿರುವ ಶಾಸಕ ಕ್ಷೇತ್ರದ ಬಗ್ಗೆ ಗಮನ ಹರಿಸಿಲ್ಲ. 2023ರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡದ ಕಾರಣ ಪ್ರದೀಪ್ ಗೆದ್ದಿದ್ದಾರೆ ಎಂದರೆ ಹೇಗಿರುತ್ತೋ ಹಾಗೆಯೇ ಇವೆ ಪ್ರದೀಪ್ ಈಶ್ವರ್ ಹೇಳಿಕೆಗಳು ಎಂದು ಲೇವಡಿ ಮಾಡಿದರು. ದಾವಣಗೆರೆ ವಿಷಯದಲ್ಲೇನೆ ಬೈ ಎಲೆಕ್ಷನ್ ಅಲ್ಲಿ ಒಂದು ಮಾತು ಹೇಳ್ತಾರೆ, ಅಬ್ದುಲ್ ಕಲಾಂ ಅವರನ್ನ ರಾಷ್ಟ್ರಪತಿ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಾರೆ. ಈ ವಿಚಾರವಾಗಿ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು, ಅಬ್ದುಲ್ ಕಲಾಂ ಅವರನ್ನ ರಾಷ್ಟ್ರಪತಿ ಮಾಡಿದ್ದು ಯಾರು? ವಾಜಪೇಯಿ ಅವರಿದ್ದಲ್ಲಿ ಅವರು ನಾಮಕರಣ ಇದು ಮಾಡ್ತಾರೆ. ಆವಾಗ ಹೌದು, ಅಲ್ಲಿ ಓಟ್ ಹಾಕೋದಕ್ಕೆ ಎಲ್ಲ ರಾಜ್ಯಗಳು ಬೇಕು, ಎಲ್ಲ ಅಪೋಸಿಷನ್ ಎಲ್ಲ ಬೇಕಿರ್ತದೆ, ಒಪ್ಕೊಂತೀನಿ ನಾನು. ಆದರೆ ಅವ್ರನ್ನ ನಾಮದೇಶ ಮಾಡೋದು ಯಾರು? ವಾಜಪೇಯಿ ಅವರು ತಗೊಂಡಿದ್ದಕ್ಕೆ ಎಲ್ಲರೂ ಓಟ್ ಹಾಕ್ತಾರೆ. ಅವ್ರು ಬೇಡ ಅಂತಿದ್ರೆ ಉಗಿತಿದ್ರು, ಯಾಕೆ ಬೇಡ ಅಂತ ಒಳ್ಳೆ ವ್ಯಕ್ತಿನ ಅಂತ ಓಟ್ ಹಾಕಿದ್ರು, ಗೆಲ್ಸಿದ್ರು. ಸೊ ಈ ವಿಷಯದಲ್ಲಿ ಅದೇ ಪ್ರದೀಪ್ ಈಶ್ವರ್ ಹೇಳಿದೆ ನಿಜ ಆದರೆ 2007ರಲ್ಲಿ UPA ಸರ್ಕಾರ ಬರುತ್ತೆ. ಅವಾಗ ಯಾಕಪ್ಪ ಮಾಡಲಿಲ್ಲ? ಅವರೇ ಮುಂದುವರಿಸ್ಬೋದಾಗಿತ್ತಲ್ಲ. ಮತ್ತೆ BJP ಅವರು ಅವಾಗಲೂ ಹೇಳಿದ್ರೆ, NDA ಅವರು ವಾಜಪೇಯಿ ಇವ್ರನ್ನ ಅಬ್ದುಲ್ ಕಲಾಂ ಅವ್ರನ್ನ ಮುಂದುವರಿಸಿ ಅಂತ ಹೇಳಿದ್ರು. ನೀವು ಯಾಕೆ ತೆಗೆದ್ರಿ? ಅವ್ರನ್ನ ತೆಗೆದ್ಬಿಟ್ಟು ಬೇರೆಯವ್ರನ್ನ ಯಾಕೆ ಇಟ್ರಿ? ನೀವು ನಿಮ್ಗೆ ಅಷ್ಟೊಂದು ಕಾಳಜಿ ಇದ್ದಿದ್ರೆ ಯಾಕೆ ಮತ್ತೆ ಯಾಕೆ ಮುಸ್ಲಿಂ ಕಾರ್ಡ್ ಯಾಕೆ ಪ್ಲೇ ಮಾಡ್ತೀರಾ? ಮಾಡಿರೋರು ಬೇರೆ, ನೀವು ಯಾಕೆ ತಗೊತೀರಾ ಮುಸ್ಲಿಂ ಕಾರ್ಡು? ಎರಡನೇದು ಇದರಲ್ಲಿ ಇಲ್ಲಿ ಕ್ಲಿಯರ್ ಆಗಿದೆ. ಅದೇ ಅವರು ಚಾರ್ಟ್ GPT ಅಂತಲೇ ನಾನು ಮಾಡ್ಕೊಂತಂದೆ. ಅವ್ರಿಗೆ ಇಲ್ಲಿ ಬರೆದಿರೋದನ್ನು ಹೇಳಿದ್ದು ನಾನು ಅಷ್ಟೇ, ನಾನು ಏನು ಹೇಳ್ತಿಲ್ಲ ಇಲ್ಲಿ. ಅಂದರೆ ಕಾಂಗ್ರೆಸ್ ಸರ್ಕಾರನೇ ಅವ್ರು ತೆಗೆದು ಅವ್ರನ್ನ ಬಿಸಾಕಿದ್ರು, ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಇದಾಯಿತು. ಹಾಗಾದರೆ ನಾನಿವಾಗ ಹೇಳ್ತೀನಿ, ಪ್ರದೀಪ್ ಈಶ್ವರು 23 ಎಲೆಕ್ಷನಲ್ಲಿ ಗೆಲ್ಲಕ್ಕೆ ಕಾರಣ ನಾನೇ, ಡಾಕ್ಟರ್ ವರದರಾಜ್ ಕಾರಣ ಅವ್ರು ಗೆಲ್ಲಕ್ಕೆ. ಯಾಕೆ ಅಂತ ಕೇಳಿ, ಅವಾಗ ನಾನು ಬಂದಿರಲಿಲ್ವಲ್ಲ ಇಲ್ಲಿ ಕಾಂಪಿಟೇಷನ್ ಆಗಿ. ನಾನು ಬಂದಿದ್ದರೆ ಅವಾಗ ಅವ್ರು ಗೆದ್ದಿರಲಿಲ್ಲ, ನಾನು ಬರಲಿಲ್ಲ, ಅದಕ್ಕೆ ಅವ್ರು ಗೆದ್ದರು. ಈಗ ಹೇಳೋಕ್ಕಾಗುತ್ತೆ ಎಲ್ಲಾದರೂ? ಈ ಥರ ಇದೆ ಪ್ರದೀಪ್ ಈಶ್ವರ್ ಇವತ್ತು ಅಬ್ದುಲ್ ಕಲಾಂನ ಕಾಂಗ್ರೆಸ್ ಅವ್ರು ಮಾಡಿದ್ದು ಅಂತ ಹೇಳ್ತಕ್ಕಂಥದ್ದು. ಅಂದರೆ ವಾಸ್ತವಕ್ಕಿಲ್ಲ ಅಂತ ನಾನು ಹೇಳ್ತೇನೆ. ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ 6 ವಾರಗಳು ಗಡುವು ನೀಡುತ್ತಿದ್ದೇನೆ. 6 ವಾರಗಳ ನಂತರ ಶಾಸಕ ಪ್ರದೀಪ್ ವಿರುದ್ಧ ಕೋರ್ಟಿನಲ್ಲಿ ಪ್ರಕರಣ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದರು. ಅವರಿಗೆ ಮೋದಿಯವ್ರ ಬಗ್ಗೆ ನಂಬಿಕೆ ಇದ್ದರೆ, ಬೇರೆಯವ್ರು ಬೇಡ, BJP ಅವರಿಗೆ ಮೋದಿಯವ್ರ ಬಗ್ಗೆ ನಂಬಿಕೆ ಇದ್ದರೆ ಈ ವಿಡಿಯೋ ಹೋಗಿ ತೋರಿಸ್ಬಿಟ್ಟು ಮೋದಿಯವರಿಗೆ, ಹೌದಾ ನೀವಿಷ್ಟು ಎರಡೇನ ಮಾಡಿದ್ದೀರಾ, ಇಲ್ಲ ಬೇರೆ ಏನಾದರೂ ಒಳ್ಳೇದು ಮಾಡಿದ್ದೀರಾ ಕೇಳಿ. ಯಾಕಂದರೆ ಒಬ್ಬ MLA ಆದವರಿಗೆ ಒಂದು ಜವಾಬ್ದಾರಿ ಇರುತ್ತೆ. ಬೀದಿಯಲ್ಲಿ ನಿಂತ್ಕೊಂಡು, ಮೀಡಿಯಾದ ಮುಂದೆ ನಿಂತ್ಕೊಂಡು ಏನು ಬೇಕಾದರೂ ಹೇಳೋಕ್ಕಾಗಲ್ಲ. ಯಾಕಂದರೆ ಫುಲ್ ಸ್ಟಾಪ್ ಇಟ್ಟು ಹೇಳಿದ್ದಾರೆ ಅವರು. ಇವೆರಡೇ ಮಾಡಿರೋದು ಅಂತ ಹೇಳಿದ್ದಾರೆ. ಅವರೇನಾದ್ರೂ ಇವೆರಡು ಕೆಟ್ಟ ಕೆಲಸ ಮಾಡಿದಾರಪ್ಪ, ಬೇರೆದು ಒಳ್ಳೆ ಕೆಲಸ ಅಂದರೆ ಒಪ್ಕೊಬೋದಾಗಿತ್ತು ನಾವು. ಅವಾಗ ಡಿಸ್ಕಷನ್ ಆಗುತ್ತೆ. ಅವ್ರು ಹಂಗೆ ಹೇಳಿಲ್ಲ, ಎರಡೇ ಮಾಡಿರೋದು ಇವರು 12 ವರ್ಷದಲ್ಲಿ ಅಂತ ಹೇಳಿದಾರಲ್ವಾ, ಎರಡೇ ಮಾಡಿದರೆ ಆ ಎರಡನ್ನೇ ತೋರಿಸ್ಲಿ ಅವರು, ಇಲ್ಲ ಬೇರೆ ಮಾಡಿದರೆ ಬೇರೆ ತೋರಿಸ್ಲಿ. ಯಾಕಂದರೆ ಇವರು ಹೇಳಿರ್ತಕ್ಕಂಥ ಒಂದು ಮೆಸೇಜ್ ಏನು ಗೊತ್ತಾ, ಇವಾಗಿನ ಯುವ ಪೀಳಿಗೆಗೆ ಎಲ್ಲ ಅದೇ ನೋಡ್ತಾರೆ. ಅವ್ರು ಹೇಳಿದ್ದಾರೆ, ಪ್ರದೀಪ್ ಈಶ್ವರ್ ಹೇಳಿದಾರಲ್ವಾ, ನಿಜ ಇದೆ, ಯಾರೋ ಆಪೋಸೇ ಮಾಡಿಲ್ವಲ್ಲ ಇವರು, ನಿಜ ಇದೆ, ಎಲ್ಲರೂ ಅದನ್ನೇ ಅನ್ಕೊತಾರೆ. ಈಗ ಅದು ಅನ್ಕೋಬಾರ್ದು. ಅಂದರೆ ಅವ್ರು BJP ಅನ್ನೋ ಸರ್ಕಾರ ಇದ್ದರೆ, ಆಪೋಸಿಷನ್ ಇದ್ದರೆ ಅವ್ರು ಮೋದಿ ಹತ್ರ ಡಿಸ್ಕಸ್ ಮಾಡಲಿ, ಅವ್ರು ಹೇಳಲಿ. ಇಲ್ಲ ಆಗಲಿಲ್ಲ ತಾನೇ, 6 ವಾರ ಟೈಮ್ ಕೊಡ್ತೀನಿ. 6 ವಾರ ಟೈಮ್ ಕೊಟ್ಟು ಅವ್ರು ಆಗಲಿಲ್ಲ ಅಂದರೆ ನಾನೇ ಚಾಲೆಂಜರ್ ತೊಗೊತೀನಿ, ನನ್ನನ್ನು ದೇಶದ್ರೋಹಿ ಅಂತ ಹೇಳಿದ್ದಾನೆ ಪ್ರದೀಪ್ ಈಶ್ವರ್. ಇವಾಗ ಕೇಸ್ ಆಗ್ತದೆ, ಕೋರ್ಟಲ್ಲಿ ನಿಲ್ಲಿಸ್ತೀನಿ. ನಾನೇನು ಬೇರೆ ಥರ ಅಲ್ಲ, ಕೇಳಲ್ಲ. ಯಾಕಂದರೆ ನಂಬಿಕೆ ಹೇಳೋದು ಅದು ಪ್ರಜಾಪ್ರಭುತ್ವ ಸಿಸ್ಟಮ್. ನಾನು ಪ್ರಧಾನಿಗೆ ನಂಬಿಕೆ ಮಾಡಲೇಬೇಕು ನಾನು, ಇಲ್ಲ ಅವ್ರು ಹೆಂಗೆ ನಡೆಸೋಕ್ಕಾಗತ್ತೆ ಪಾಪ. DK ಶಿವಕುಮಾರ್ ನಂಬುತ್ತೀನಿ ನಾನು ಅಲ್ವಾ, ಕಾಂಗ್ರೆಸ್ಸು, ಇವರು BJP ಯಾವುದೇ ಇರಲಿ. ಸೊ ಇದನ್ನು 6 ವಾರ ಟೈಮ್ ಕೊಡ್ತೀನಿ BJP ಅವರಿಗೆ, ಅವ್ರು ಮಾಡಿ ತೋರಿಸ್ಲಿ. ಇಲ್ಲ ಅಂದರೆ ನಾನಂತೂ ಇದು ಚಾಲೆಂಜ್ ಮಾಡ್ತೀನಿ. ನಾನು ದೇಶದ್ರೋಹಿ ಆಗೋಕ್ಕೆ ನನಗೆ ಇಷ್ಟ ಇಲ್ಲ, ಬೇರೆಯವ್ರಿಗೆ ಇಷ್ಟ ಇದ್ದರೆ ಅವ್ರಿಗೆ ನನಗೆ ಗೊತ್ತಿಲ್ಲ. ಇದು ಒಂದು ಅಂಶ. 1.5 ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ ಇನಿಷಿಯಲಿ. ಎರಡನೇ ಅಲ್ಲ, ಈಗ ಪ್ರದೀಪ್ ಈಶ್ವರ್ ಅವರು ಈಗ ಅವರು ಕಡಾಖಂಡಿತವಾಗಿ ಹೇಳಿದ್ದಾರೆ, ಇದೆರಡು ತಪ್ಪು ಮಾಡಿದ್ದಾರೆ ಅಂತ ಹೇಳಿದ ಅವರು ಮಾಡಿರೋ ಸಾಧನೆ ಇವೆರಡೇ ಅಂತ ಹೇಳಿದ್ದಾರೆ. ಅದು ವಿಶ್ಲೇಷಣೆಗೆ ಹೋದರೆ ನಾನು ಹೋಗೋದಿಲ್ಲ. ವಿಶ್ಲೇಷಣೆ ಈಗ ಭಾಳ ಇದೆ ಹೇಳೋಕ್ಕೆ. ಅಲ್ಲಿ ಹೋಗಿ ಒಂದು ಮೆರೋಡಿ ಚಾಕ್ಲೇಟ್ ನಾವು ಇಂಡಿಯನ್ ಕೊಟ್ಟರೆ ಅದು ಆ್ಯಕ್ಚುಲಿ ಒಳ್ಳೇದದು. ಏನೋ ದೊಡ್ಡದು ಏನೋ ಕೊಟ್ಟಿಲ್ಲ, ಗೋಲ್ಡ್ ಕೊಟ್ಟಿಲ್ಲ, ಕರೆಂಟ್ ಕೊಟ್ಟಿಲ್ಲ, ಬೇರೆ ಅದೇ ಅದ್ರ ಬಗ್ಗೆ ನಾವು ವಿಚಾರ ಮಾಡೋದು ಬೇಡ. ಆದರೆ ಕಾನೂನುಬದ್ಧವಾಗಿ ಒಬ್ಬ MLA ಅನ್ಸ್ಕೊಂಡವರು
ಮಾತನಾಡೋ ರೀತಿ ಅದಲ್ಲ. ಇದೆಲ್ಲ ಮಾಡಿದೆ ಅಂತ ಹೇಳೋಕ್ಕಾಗಲ್ಲ. ಯಾರೋ ಬೀದಿಯಲ್ಲಿ ಹೋಗೋರು ಹೇಳಿದ್ರು ನಂಬೋದು, ಆದರೆ MLA ಅವರಿಗೆ ಆ ಥರ ಹೇಳಬಾರ್ದು. ಕೂದಲು ಕಿತ್ತುಕೊಳ್ಳಲು ಆಗಲ್ಲ ಅಂದರೆ ಅರ್ಥ ಏನು? ಶಾಸಕರಾಗಿ ಈ ವರ್ತನೆ ಸರಿಯಿದೆಯೇ? ಇದೇ ಪ್ರದೀಪ್ ಈಶ್ವರ್ ಶಾಸಕರಾದ ಆರಂಭದಲ್ಲಿ ಮಾಜಿ ಶಾಸಕ ಮಾತನಾಡುತ್ತಾ ಡಾಕ್ಟರ್ ಕೆ ಸುಧಾಕರ್ ಆಗಲಿ ಅವರ ಅಪ್ಪನ ಬಗ್ಗೆಯಾಗಲಿ ಮಾತಾಡುವ ರೇಂಜ್ ನನ್ನದಲ್ಲ, ನಾನೇನಿದ್ದರೂ ಮುಖ್ಯಮಂತ್ರಿಗಳ ಬಗ್ಗೆ ಸಚಿವರ ಬಗ್ಗೆ ಮಾತನಾಡುತ್ತೇನೆ ಎಂದಿದ್ದರು. ಆಗಲೇ ಅವರ ಮಾತಿಗೆ ಕಡಿವಾಣ ಹಾಕಿದ್ದರೆ ಸರಿ ಹೋಗುತ್ತಿದ್ದ. ಹಾಕದ ಕಾರಣ ಈಗ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಬಗ್ಗೆ ಮಾತನಾಡಲು ಆರಂಭಿಸಿದ್ದಾರೆ ಎಂದು ಕಿಡಿಕಾರಿದರು. ಮಾನ ಮರ್ಯಾದೆ ಅವಮಾನ ಅನ್ನೋದೇನಿಲ್ಲ ಇಲ್ಲಿ. DK ಶಿವಕುಮಾರ್ ಸರ್ ಹತ್ರ ಕೂತ್ಕೊಳ್ಳಿ, ಈ ಥರ ಹೇಳಿದ್ದಾರೆ ಸೀನಿಯರಿಟಿ ಜೂನಿಯರಿಟಿ. ನೀವು CM ಕುರ್ಚಿಯಲ್ಲಿದ್ದೀರಾ, ಒಬ್ಬ CMಗೆ ಕೂದಲು ತೋರಿಸ್ಬಿಟ್ಟು ನೀವು ಕಿತ್ಕೊಳಕ್ಕಾಗಲ್ಲ ಅಂದರೆ ನೀವು ಸುಮ್ಮನೆ ಬಿಡ್ತಿದ್ರಾ? ಒಪ್ಪನ್ನ ಕೇಳಿ, ಏನು ಶಿಕ್ಷೆ ಕೊಡ್ತೀರಾ? ಚಪ್ಪಲಿ ಬಿಸಾಕ್ತವ್ರ ಶಿಕ್ಷೆ ಇದೆ. ಬೀದಿಯಲ್ಲಿ ನಿಂತ್ಕೊಂಡು ತೊಡೆ ತೊಟ್ಟವ್ರಿಗೆ, ಒಬ್ಬ MLA ಆಗಿ ಮೀಸೆ ತಿರುವುದವ್ರಿಗೆ ಕೂದಲು ತೋರಿಸಿ ಅಂದರೆ ಅದು ಯಾವ ಲೆಕ್ಕ? ಅದು ಏನು ಅನ್ಕೊಂಡ್ಬಿಟ್ರದು? ಅದು ಲೆಕ್ಕ ಏನು ಕಿತ್ಕೊಳಕ್ಕಾಗಲ್ಲ ಅಂದ್ರೆ ಮೀನಿಂಗ್ ಏನದು? ಅವ್ರಿಗೇನಿಲ್ವಾ? ಪ್ರದೀಪ್ ಈಶ್ವರ್ಗೆ ಇನ್ನೊಂದೇನೆಂದರೆ, ಅವಾಗ ಗೆದ್ದಿನ್ನೂ 6 ತಿಂಗಳಾಗಿರಲಿಲ್ಲ, 6 ತಿಂಗಳಾಗಿದ್ದು ಗೆದ್ದು. ಆವಾಗಲೇ ನೀವು ಮೀಡಿಯಾದವ್ರು ಯಾವಾಗಲೂ ಸುಧಾಕರ್ ಅವ್ರ ಬಗ್ಗೆ, ಮಾಜಿ MLA ಸುಧಾಕರ್ ಬಗ್ಗೆ ಕೇಳಿದ್ದಕ್ಕೆ ನಾನು ಸುಧಾಕರ್ ಬಗ್ಗೆ ಮಾತಾಡಲ್ಲ, ಅವ್ರ ಅಪ್ಪನ ಬಗ್ಗೆನೂ ಮಾತಾಡಲ್ಲ, ನಾನೇಂದ್ರು ಕುಮಾರಸ್ವಾಮಿ ಲೆವೆಲ್ಲು, ಸಿದ್ದರಾಮಯ್ಯ ಲೆವೆಲ್ಲು, ಯತ್ನಾಳ್ ಲೆವೆಲ್ಲು ಈ ಥರ ಆವಾಗಲೇ ಹೇಳಿದರು. ಆವಾಗಲೇ ಇವರು ಆಪೋಸಿಟು ಬುದ್ಧಿ ಕಲಿಸ್ಬೇಕಾಗಿತ್ತು, ಕಲಿಸ್ತಿಲ್ಲ. ಅದು ತಪ್ಪಾಗಿದ್ದೀನಿ. ಅದರಿಂದ ಇವತ್ತು ಇಲ್ಲಿವರೆಗೂ ಮುಖ್ಯಮಂತ್ರಿ ಸೀಟ್ಗೆ ಪ್ರಧಾನಮಂತ್ರಿ ಸೀಟಿಗೆ ಹೋಗ್ಬಿಟ್ಟಿದ್ದಾರೆ ಈಗ ಡೈರೆಕ್ಟಾಗಿ. ಅದು ನ್ಯಾಯವಾಗಿ ಕಾನೂನುಬದ್ಧವಾಗಿ ಕಂಪ್ಲೇಂಟ್ ರೈಸ್ ಮಾಡಿದ್ರೆ 24 ಗಂಟೆ ಒಳಗಡೆ ಪ್ರದೀಪ್ ಈಶ್ವರ್ ಅವರು ಅರೆಸ್ಟ್ ಆಗ್ತಾರೆ. ಕಾನೂನುಬದ್ಧವಾಗಿ ಹೋದರೆ ಎಲ್ಲ ಮೀಡಿಯಾ ಪ್ರೂಫ್ ಇದೆ, ಅರೆಸ್ಟ್ ಆಗೇ ಆಗ್ತಾರೆ. ಇದನ್ನು ಜನ ತಿಳ್ಕೋಬೇಕು, ಕಾನೂನು ಬಗ್ಗೆ ಹೋರಾಟ ಮಾಡಬೇಕು. ಸೊ ಪ್ರದೀಪ್ ಈಶ್ವರ್ಗೆ ಒಂದು ಪಾಠ ಆಗಬೇಕು, ಒಂದು ಬುದ್ಧಿ ಕಲಿಸಲೇಬೇಕು ಅನ್ನೋದು ನನ್ನ ಒಂದು ಆಶೆ. ಒಬ್ಬ ಶಾಸಕ ಎಂಬ ಅರಿವೇ ಇಲ್ಲದೆ ಪ್ರಧಾನಿಯವರ ಬಗ್ಗೆ, ಹಿರಿಯ ನಾಯಕರ ಬಗ್ಗೆ ಬಾಯಿಗೆ ಬಂದಂತೆ ಮಾತನಾಡುವ ಪ್ರದೀಪ್ ಈಶ್ವರ್ ಅವರಿಗೆ ಕಾನೂನಿನ ಮೂಲಕವೇ ಬುದ್ಧಿ ಕಲಿಸಬೇಕು. ಹಾಗಾಗಿ 6 ವಾರಗಳ ನಂತರ ಪ್ರದೀಪ್ ಈಶ್ವರ್ ವಿರುದ್ಧ ಪ್ರಕರಣ ದಾಖಲಿಸಿದರೆ 24 ಗಂಟೆಯೊಳಗೆ ಅವರನ್ನು ಬಂಧಿಸಬೇಕಾಗುತ್ತೆ. ಕಾನೂನಿನ ಮೂಲಕವೇ ಪ್ರದೀಪ್ ಈಶ್ವರ್ಗೆ ಬುದ್ಧಿ ಕಲಿಸುವುದಾಗಿ ಅವರು ಹೇಳಿದರು.